ಅಧ್ಯಾಯ 3. ಈಗಿನ ಕ್ಷಣದೊಳಗೆ ಆಳವಾಗಿ ಪ್ರವೇಶಿಸುವುದು. ಮೂವಿಂಗ್ ಡೀಪ್ಲಿ ಇನ್ ಟು ದ ನೌ. ನಿಮ್ಮ ಜೀವನದ ಹೆಚ್ಚಿನ ಸಮಯ ನೀವು ಹೇಗೆ ಬದುಕ್ತಿದ್ದೀರಾ? ಈ ಕ್ಷಣದಲ್ಲಿ ಬದುಕ್ತಿದ್ದೀರಾ ಅಥವಾ ನೀವು ಭೂತಕಾಲದ ನೆನಪುಗಳಲ್ಲಿ, ಭವಿಷ್ಯದ ಭಯಗಳಲ್ಲಿ, ಇಮ್ಯಾಜಿನರಿ ಸಿಚುವೇಶನ್ಸ್ನಲ್ಲಿ ಕಳೆದೋಗಿದ್ದೀರಾ? ಒಂದು ಸತ್ಯ ಏನು ಗೊತ್ತಾ? ಬಹುತೇಕ ಜನರು ಈಗ ಎಂಬ ಕ್ಷಣವನ್ನು ಎಂದಿಗೂ ಸಂಪೂರ್ಣವಾಗಿ ಅನುಭವಿಸುವುದಿಲ್ಲ. ದ ಪವರ್ ಆಫ್ ನೌ ಪುಸ್ತಕದ 3ನೇ ಅಧ್ಯಾಯದಲ್ಲಿ ಎಕ್ಹಾರ್ಟ್ ಟೋಲ್ ಒಂದು ಬಹಳ ಸರಳವಾದ ಆದರೆ ಜೀವನವನ್ನೇ ಬದಲಿಸುವಂಥ ಟೀಚಿಂಗ್ ಕೊಡ್ತಾರೆ. ಲೈಫ್ ಯಾವತ್ತೂ ಈಗ ಮಾತ್ರ ನಡೆಯುತ್ತದೆ. ಪಾಸ್ಟ್ ಮೆಮರಿಯಲ್ಲ, ಫ್ಯೂಚರ್ ಇಮ್ಯಾಜಿನೇಷನ್ನಲ್ಲ, ಆದರೆ ರಿಯಾಲಿಟಿ ಇರುವುದು ಸದಾಕಾಲ ಈ ಕ್ಷಣದಲ್ಲಿ. ಇಲ್ಯೂಷನ್ ಆಫ್ ಪಾಸ್ಟ್ ಅಂಡ್ ಫ್ಯೂಚರ್. ಕೇರ್ಫುಲಿ ಅಬ್ಸರ್ವ್ ಮಾಡಿ. ಭೂತಕಾಲವನ್ನು ನೀವು ಹೇಗೆ ಎಕ್ಸ್ಪೀರಿಯನ್ಸ್ ಮಾಡ್ತೀರಿ? ಮೆಮರಿ ಅಂದ್ರೆ ನೆನಪುಗಳ ಮೂಲಕ. ಮೆಮರಿ ಯಾವಾಗ ಕಾಣಿಸಿಕೊಳ್ಳುತ್ತದೆ? ಈ ಕ್ಷಣದಲ್ಲಿ. ಫ್ಯೂಚರ್ ಅನ್ನ ಹೇಗೆ ಎಕ್ಸ್ಪೀರಿಯನ್ಸ್ ಮಾಡ್ತೀರಿ? ಇಮ್ಯಾಜಿನೇಷನ್ ಮೂಲಕ. ಇಮ್ಯಾಜಿನೇಷನ್ ಯಾವಾಗ ನಡೆಯುತ್ತದೆ? ಅದು ಕೂಡ ಈ ಕ್ಷಣದಲ್ಲಿ. ಅಂದ್ರೆ ಪಾಸ್ಟ್ ಕೂಡ ಈಗಲೇ ಕಾಣಿಸಿಕೊಳ್ಳುತ್ತದೆ ಮತ್ತು ಫ್ಯೂಚರ್ ಕೂಡ ಈಗಲೇ ಕಾಣಿಸಿಕೊಳ್ಳುತ್ತದೆ. ರಿಯಾಲಿಟಿಯ ಎಸ್ಕೇಪ್ ಮಾಡಲಾಗದ ಒಂದೇ ಮಾತ್ರ ಸಮಯ ಅಂದ್ರೆ ಅದು ಪ್ರೆಸೆಂಟ್ ಮೂಮೆಂಟ್, ಈ ಕ್ಷಣ. ಉದಾಹರಣೆಗೆ, ನೀವೊಂದು ರೂಮ್ನಲ್ಲಿ ನಿಶ್ಶಬ್ದದಿಂದ ಕುಳಿತಿದ್ದೀರಾ ಅಂದ್ಕೊಳ್ಳಿ. ಸಡನ್ಲಿ ಯಾವತ್ತೋ ಒಂದು ದಿನ ಸ್ನೇಹಿತರ ಮುಂದೆಯೋ ಅಥವಾ ಸಂಬಂಧಿಕರ ಮುಂದೆಯೋ ಆದಂಥ ಒಂದು ಮುಜುಗರದ ಘಟನೆ ನೆನಪಾಗತ್ತೆ. ಆಗ ಬಾಡಿಯಲ್ಲಿ ಇಮ್ಮಿಡಿಯೇಟ್ಲಿ ಅನ್ಕಂಫರ್ಟಬಲ್ ಫೀಲ್ ಆಗಕ್ಕೆ ಸ್ಟಾರ್ಟ್ ಆಗತ್ತೆ. ಹಾರ್ಟ್ ರೇಟ್ ಚೇಂಜ್ ಆಗತ್ತೆ, ಸ್ಟ್ರೆಸ್ ಅನ್ಸತ್ತೆ. ಆದ್ರೆ ಆ ಘಟನೆ ಈಗ ನಡೀತಿದ್ಯಾ? ಖಂಡಿತ ಇಲ್ಲ. ಆದ್ರೆ ನಮ್ಮ ಮನಸ್ಸು ಹಳೆಯ ನೆನಪನ್ನ ಈ ಕ್ಷಣದ ರಿಯಾಲಿಟಿಯಾಗಿ ಟ್ರೀಟ್ ಮಾಡ್ತಿದೆ. ಜೀವನ ಪ್ರೆಸೆಂಟ್ ಮೂಮೆಂಟ್ನಲ್ಲಿ ನಡೀತಿದ್ರೆ ಮನಸ್ಸು ಪಾಸ್ಟ್ ಅಥವಾ ಫ್ಯೂಚರ್ ಅನ್ನುವಂಥ ಕಾಲ್ಪನಿಕವಾದ ಟೈಮ್ನಲ್ಲಿ ಬದುಕುತ್ತಿರುತ್ತೆ. ವೈ ಹ್ಯೂಮನ್ಸ್ ಅವಾಯ್ಡ್ ದ ಪ್ರೆಸೆಂಟ್ ಮೂಮೆಂಟ್? ಒಂದು ಪ್ರಶ್ನೆ, ಯಾಕೆ ನಮ್ಮ ಮೈಂಡ್ ಯಾವತ್ತೂ ಪ್ರೆಸೆಂಟ್ ಮೂಮೆಂಟಿಂದ ಎಸ್ಕೇಪ್ ಆಗಲು ಪ್ರಯತ್ನಿಸುತ್ತೆ? ಯಾಕಂದ್ರೆ ಪ್ರೆಸೆಂಟ್ ಮೂಮೆಂಟ್ನಲ್ಲಿ ಈಗೋ ಸರ್ವೈವ್ ಆಗಲು ಕಷ್ಟ. ಈಗೋಗೆ ಬೇಕಿರೋದು ಪಾಸ್ಟ್ ಐಡೆಂಟಿಟಿ, ಫ್ಯೂಚರ್ ಅಚೀವ್ಮೆಂಟ್, ಕಂಪ್ಯಾರಿಸನ್, ಪ್ರಾಬ್ಲಮ್ಸ್. ನಾನು ಎಷ್ಟು ಕಷ್ಟಪಟ್ಟೆ ಗೊತ್ತಾ ಅಂತ ಹಳೇದನ್ನ ನೆನೆಯೋದು. ನಾನು ಒಂದು ದೊಡ್ಡ ಕಾರ್ ತಗೊಂಡು ಸಾಧಿಸ್ತೀನಿ ಅಂತ ಭವಿಷ್ಯವನ್ನ ಚಿಂತಿಸೋದು. ಇಲ್ಲಿ ನಾನು ಅಂತ ಹೇಳ್ತಿರೋದು ಈಗೋ. ಪ್ಯೂರ್ ಪ್ರೆಸೆಂಟ್ ಮೂಮೆಂಟ್ನಲ್ಲಿ ಈಗೋ ವೀಕ್ ಆಗತ್ತೆ. ಉದಾಹರಣೆಗೆ, ಒಬ್ಬ ವ್ಯಕ್ತಿ ಸನ್ಸೆಟ್ ನೋಡ್ತಿದ್ದಾನೆ. ಅದೊಂದು ಬ್ಯೂಟಿಫುಲ್ ಮೂಮೆಂಟ್. ಆದ್ರೆ 5 ಸೆಕೆಂಡ್ಸ್ ನಂತರ ಫೋನ್ ತೆಗೆದು ಫೋಟೋ ಪೋಸ್ಟ್ ಮಾಡ್ತಾನೆ. ಯಾಕೆ? ಎಕ್ಸ್ಪೀರಿಯನ್ಸ್ ಮಾಡುವುದಕ್ಕಿಂತ ನಮ್ಮ ಮೈಂಡ್ ಎಕ್ಸ್ಪೀರಿಯನ್ಸ್ ಅನ್ನು ಸೈಕಲಾಜಿಕಲಿ ಓನ್ ಮಾಡಬೇಕು ಅಂತ ಬಯಸುತ್ತೆ. ದ ಬ್ರೂಟಲ್ ಟ್ರೂತ್ ಇಸ್, ಈಗಿನ ಜನರು ಲೈಫನ್ನು ಎಕ್ಸ್ಪೀರಿಯನ್ಸ್ ಮಾಡುವುದಿಲ್ಲ, ಅವರು ಲೈಫನ್ನು ಮೆಂಟಲಿ ನ್ಯಾರೇಟ್ ಮಾಡ್ತಾರೆ. ದ ಡಿಫರೆನ್ಸ್ ಬಿಟ್ವೀನ್ ಕ್ಲಾಕ್ ಟೈಮ್ ಅಂಡ್ ಸೈಕಲಾಜಿಕಲ್ ಟೈಮ್. ಗಡಿಯಾರದ ಸಮಯಕ್ಕೂ ಮಾನಸಿಕವಾದ ಸಮಯಕ್ಕೂ ಇರುವ ವ್ಯತ್ಯಾಸ. ಎಕ್ಹಾರ್ಟ್ ಟೋಲ್ ಒಂದು ಮುಖ್ಯವಾದ ವ್ಯತ್ಯಾಸವನ್ನ ಹೇಳ್ತಾರೆ. ಅದುವೇ ಕ್ಲಾಕ್ ಟೈಮ್ ಮತ್ತು ಸೈಕಲಾಜಿಕಲ್ ಟೈಮ್. ಕ್ಲಾಕ್ ಟೈಮ್ ನಮಗೆ ಯೂಸ್ಫುಲ್ ಆಗಿದೆ. ಕ್ಲಾಕ್ ಟೈಮ್ ಮೀನ್ಸ್ ಪ್ಲಾನಿಂಗ್, ಲರ್ನಿಂಗ್, ಪ್ರಾಕ್ಟಿಕಲ್ ಟಾಸ್ಕ್ಸ್, ಅಪಾಯಿಂಟ್ಮೆಂಟ್ಸ್. ಇದು ಅವಶ್ಯವಾಗಿದೆ. ಸೈಕಲಾಜಿಕಲ್ ಟೈಮ್ ಮೀನ್ಸ್ ಒಂದು ದಿನ ಫೈನಲಿ ಹ್ಯಾಪಿ ಆಗ್ತೇನೆ ಅಂತ ಮನಸ್ಸಲ್ಲೇ ಒಂದು ಪಾಸ್ಟ್ ಮತ್ತು ಫ್ಯೂಚರ್ ಅನ್ನು, ಒಂದು ಕಾಲ್ಪನಿಕ ಸಮಯವನ್ನ ಸೃಷ್ಟಿ ಮಾಡಿಕೊಳ್ಳೋದು. ಅಂದ್ರೆ ಪ್ರೆಸೆಂಟ್ ಮೂಮೆಂಟ್ ಅನ್ನು ಒಂದು ಅಡಚಣೆ ಅಂತ ಟ್ರೀಟ್ ಮಾಡೋದು. ಸೈಕಲಾಜಿಕಲ್ ಟೈಮ್ ವಿನಾಶಕಾರಿಯಾಗಿದೆ. ಉದಾಹರಣೆಗೆ, ಸ್ಟೂಡೆಂಟ್ ಯೋಚಿಸ್ತಾನೆ, ಎಕ್ಸಾಮ್ ಮುಗಿದ ಮೇಲೆ ನೆಮ್ಮದಿಯಾಗಿರ್ತೀನಿ ಅಂತ. ಕೆಲಸ ಮಾಡುವ ವ್ಯಕ್ತಿ ಯೋಚಿಸ್ತಾನೆ, ಪ್ರಮೋಷನ್ ಆದ್ಮೇಲೆ ನೆಮ್ಮದಿಯಾಗಿರ್ತೀನಿ ಅಂತ. ಬಿಸ್ನೆಸ್ ಮ್ಯಾನ್ ಯೋಚಿಸ್ತಾನೆ, ಹೆಚ್ಚು ಲಾಭ ಬಂದ್ಮೇಲೆ ನೆಮ್ಮದಿಯಾಗಿರ್ತೀನಿ ಅಂತ. ಮನಸ್ಸು ಯಾವತ್ತೂ ನೆಮ್ಮದಿಯನ್ನ ಫ್ಯೂಚರ್ಗೆ ಪೋಸ್ಟ್ಪೋನ್ ಮಾಡ್ತಾನೇ ಇರುತ್ತೆ. ಬಟ್ ಫ್ಯೂಚರ್ ಅನ್ನೋದು ಒಂದು ಕಲ್ಪನೆ ಮಾತ್ರ. ಆದ್ರೆ ಜೀವನ ಸದಾಕಾಲ ಪ್ರೆಸೆಂಟ್ ಮೂಮೆಂಟ್ನಲ್ಲೇ ನಡೀತಿರುತ್ತೆ. ನೀವು ಹೊರೈಸನ್ ಕಡೆ ಓಡ್ತಿರುವಂತೆ ಇಮ್ಯಾಜಿನ್ ಮಾಡಿ. ಎಷ್ಟು ಓಡಿದರೂ ಹೊರೈಸನ್ ತಲುಪುವುದಿಲ್ಲ. ಮನಸ್ಸು ಸೃಷ್ಟಿಸಿರುವ ಫ್ಯೂಚರ್ ಹ್ಯಾಪಿನೆಸ್ ಕೂಡ ಹಾಗೆ.
ಹಾಗಿದ್ರೆ ಈ ಕ್ಷಣಕ್ಕೆ ಆಳವಾಗಿ ಹೇಗ್ ಪ್ರವೇಶ ಮಾಡೋದು? ಅದಕ್ಕೆ ಕಾಂಪ್ಲಿಕೇಟೆಡ್ ಸ್ಪಿರಿಚುವಾಲಿಟಿ ಬೇಡ, ಸಿಂಪಲ್ ಅವೇರ್ನೆಸ್ ಸಾಕು. ಎಕ್ಸಸೈಸ್ 1, ಅಬ್ಸರ್ವ್ ಯೋರ್ ಬ್ರೆತ್. ಜಸ್ಟ್ ನಿಮ್ಮ ಉಸಿರಾಟವನ್ನ ಫೀಲ್ ಮಾಡಿ. ಗಾಳಿ ಒಳಗೆ ಹೋಗುವುದು, ಹೊರಗೆ ಬರುವುದು, ನಥಿಂಗ್ ಎಲ್ಸ್. ಜಸ್ಟ್ ಅಬ್ಸರ್ವ್. ಈಗ ಎಕ್ಸಸೈಸ್ 2, ಸೆನ್ಸ್ ಪರ್ಸೆಪ್ಷನ್. ನಿಮ್ಮ ಸುತ್ತಲೂ ಬರುತ್ತಿರುವ ಶಬ್ದಗಳನ್ನ ಕೇಳಿ. ಪಕ್ಷಿಗಳ ಸದ್ದು, ಟ್ರಾಫಿಕ್ ಸದ್ದು, ಗಾಳಿ ಬೀಸುವ ಸದ್ದು. ಸಡನ್ಲಿ ನಿಮ್ಮ ಅಟೆನ್ಷನ್ ಮನಸ್ಸು ಸೃಷ್ಟಿಸುತ್ತಿರುವ ಯೋಚನೆಗಳಿಂದ ರಿಯಾಲಿಟಿಗೆ ಶಿಫ್ಟ್ ಆಗುತ್ತೆ. ಎಕ್ಸಸೈಸ್ 3, ಚಿಕ್ಕ ಚಿಕ್ಕ ಕೆಲಸವನ್ನ ಫುಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿ. ಟೀ ಕುಡಿಯುವಾಗ ಫುಲ್ಲಿ ಟೇಸ್ಟ್ ಮಾಡಿ. ವಾಕಿಂಗ್ ಮಾಡುವಾಗ ಹೆಜ್ಜೆಗಳ ಫೀಲ್ ಮಾಡಿ. ಕೈ ತೊಳೆಯುವಾಗ ನೀರಿನ ಸೆನ್ಸೇಷನ್ ನೋಟಿಸ್ ಮಾಡಿ. ಪ್ರೆಸೆಂಟ್ ಮೂಮೆಂಟ್ ಒಂದು ಎಕ್ಸ್ಟ್ರಾರ್ಡಿನರಿ ಎಕ್ಸ್ಪೀರಿಯನ್ಸ್ ಅಂತ ನಾನು ಹೇಳಲ್ಲ, ಆದ್ರೆ ಅದು ರಿಯಾಲಿಟಿಗೆ ಇರುವಂಥ ನೇರ ಸಂಪರ್ಕ. ಉದಾಹರಣೆಗೆ, ಒಬ್ಬ ವ್ಯಕ್ತಿ ಪ್ರತಿ ಬೆಳಿಗ್ಗೆ ಕಾಫಿ ಕುಡಿತಾನೆ, ಬಟ್ ಅವನ ಮನಸ್ಸು ಆಲ್ರೆಡಿ ಟ್ರಾಫಿಕ್ನಲ್ಲಿ ಮತ್ತು ಆಫೀಸ್ ಟೆನ್ಷನ್ನಲ್ಲಿರುತ್ತೆ. ಒಂದಿನ ಅವನು ಪ್ರೆಸೆಂಟ್ ಮೂಮೆಂಟ್ನಲ್ಲಿ ಕಾಫಿನ ಫುಲ್ಲಿ ಟೇಸ್ಟ್ ಮಾಡಕ್ಕೆ ಶುರು ಮಾಡ್ತಾನೆ. ಬೆಚ್ಚಗಿನ ಕಾಫಿ ಕಪ್ ಫೀಲ್ ಮಾಡ್ತಾನೆ, ಕಾಫಿ ಸ್ಮೆಲ್ ನೋಟಿಸ್ ಮಾಡ್ತಾನೆ, ಕಿಟಕಿಯಿಂದ ಬರುವ ಬೆಳಕನ್ನ ಅಬ್ಸರ್ವ್ ಮಾಡ್ತಾನೆ. ಫಾರ್ ಫ್ಯೂ ಸೆಕೆಂಡ್ಸ್, ನೋ ಮೆಂಟಲ್ ನಾಯ್ಸ್, ಜಸ್ಟ್ ಪ್ರೆಸೆನ್ಸ್. ಇದೇ ಆರ್ಡಿನರಿ ಮೂಮೆಂಟ್ ಸಡನ್ಲಿ ಪೀಸ್ಫುಲ್ ಆಗುತ್ತೆ. ಜನ ಯೋಚನೆ ಮಾಡ್ತಾರೆ ಎನ್ಲೈಟನ್ಮೆಂಟ್ ಅಂದ್ರೆ ಸೂಪರ್ ನ್ಯಾಚುರಲ್ ಎಕ್ಸ್ಪೀರಿಯನ್ಸ್ ಅಂತ. ಆದ್ರೆ ಎಕ್ಹರ್ಟ್ ಟೋಲ್ ಹೇಳೋದು ತುಂಬಾ ಸಿಂಪಲ್. ರಿಯಲ್ ಫ್ರೀಡಮ್ ಶುರುವಾಗೋದು ನೀವು ಮೆಂಟಲಿ ಈ ಕ್ಷಣದಿಂದ ಓಡೋದನ್ನ ನಿಲ್ಸಿದಾಗ ಅಂತ. ನೀವು ನೋಟಿಸ್ ಮಾಡಿದಿರಾ, ಜೀವನದ ಅತ್ಯಂತ ಸುಂದರವಾದ ಕ್ಷಣಗಳು ಅನುಭವಕ್ಕೆ ಬರುವುದು ಮನಸ್ಸು ಟೆಂಪರರಿಯಾಗಿ ಸೈಲೆಂಟ್ ಆದಾಗ. ಸುರಿತಿರೋ ಮಳೆ ನೋಡುವಾಗ, ಮೌಂಟನ್ಸ್ಗಳನ್ನ ನೋಡುವಾಗ, ಒಂದು ನವಜಾತ ಶಿಶುವನ್ನ ಎತ್ತಿಕೊಂಡಾಗ, ಕತ್ತಲ ಆಕಾಶದಲ್ಲಿ ನಕ್ಷತ್ರಗಳನ್ನ ನೋಡುವಾಗ. ಆ ಕ್ಷಣಗಳಲ್ಲಿ ಥಾಟ್ ಕಡಿಮೆ ಆಗತ್ತೆ, ಪ್ರೆಸೆನ್ಸ್ ಹೆಚ್ಚಾಗತ್ತೆ. ಈಗ 1 ಸೆಕೆಂಡ್ ಸ್ಟಾಪ್ ಮಾಡಿ. ನಥಿಂಗ್ ಟು ಫಿಕ್ಸ್, ನಥಿಂಗ್ ಟು ಅಚೀವ್, ಜಸ್ಟ್ ದಿಸ್ ಬ್ರೆತ್, ಜಸ್ಟ್ ದಿಸ್ ಮೂಮೆಂಟ್. ಲೈಫ್ ಈಗ ಇಲ್ಲೇ ನಡೆಯುತ್ತಿದೆ. ಮೈಂಡ್ ಯಾವತ್ತೂ ಹೇಳ್ತದೆ ನಿಜವಾದ ಲೈಫ್ ಮುಂದೆ ಒಂದಿನ ಸ್ಟಾರ್ಟ್ ಆಗುತ್ತೆ ಅಂತ. ಆದ್ರೆ ಆಮೇಲೆ ಅನ್ನೋದು ಯಾವತ್ತಿಗೂ ಬರೋದಿಲ್ಲ. ಒಂದು ದಿನ ಹಿಂತಿರುಗಿ ನಮ್ಮ ಪೂರ್ತಿ ಜೀವನವನ್ನ ನೋಡಿದಾಗ ನಾವು ರಿಯಲೈಸ್ ಮಾಡಬಹುದು, ನಾವು ಬದುಕುವುದಕ್ಕೆ ಪ್ರಿಪೇರ್ ಆಗುತ್ತಾ ಜೀವನವನ್ನೇ ಮಿಸ್ ಮಾಡಿದ್ದೇವೆ ಅಂತ. ಪಾಸ್ಟ್ ಅನ್ನೋದು ಮೆಮರಿ ಮಾತ್ರ, ಫ್ಯೂಚರ್ ಅನ್ನೋದು ಇಮ್ಯಾಜಿನೇಷನ್ ಮಾತ್ರ. ಆದ್ರೆ ನಿಮ್ಮ ಎಂಟೈರ್ ಎಕ್ಸಿಸ್ಟೆನ್ಸ್ ಈ ಒಂದೇ ಜೀವಂತ ಕ್ಷಣದಲ್ಲಿ ನಡೆಯುತ್ತಿದೆ. ಅದನ್ನೇ ಎಕಾರ್ಟ್ ಟೋಲ್ ದ ಪವರ್ ಆಫ್ ನೌ ಎಂದು ಕರೆಯುತ್ತಾರೆ. ಇದರೊಂದಿಗೆ ಚಾಪ್ಟರ್ 3 ಮುಗೀತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ.